ಸೂಟ್ ಕೇಸಲ್ಲಿ ದುಡ್ಡು ತಗೊಂಡಿದ್ಯಾ? ಸೂಟ್ ಕೇಸಲ್ಲಿ ದುಡ್ಡ ನನಗೆ? ಏನದು ದುಡ್ಡ? ಥ್ಯಾಂಕ್ ಯು. ಎಷ್ಟು ತಂದಿದ್ಯಾ ಅಜ್ಜಿ? 10,000 ತಂದಿದ್ದೀನಿ. ಅಯ್ಯೋ ಅಜ್ಜಿ ಹೆಸರೇನು? ಮಾದೇವಮ್ಮ. ಮಾದೇವಮ್ಮನ? ಎಷ್ಟು ಜನ ಮಕ್ಳು? ಮಕ್ಳು 4 ಜನ. ಏನ್ ಮಾಡ್ತಾದ್ರು? ಎಲ್ಲ ಸತ್ತೋಗ್ಬಿಟ್ರ? ಎಲ್ಲ ಸತ್ತೋದ್ರು. ಸುಳ್ಳು ಹೇಳ್ಬಾರ್ದು. ನನ್ನಾಳೆ ಸತ್ತೋದು. ಸುಳ್ಳು ಅಜ್ಜಿ. ನಾನು ಎಂದಕ್ಕೂ ಸುಳ್ಳು ಹೇಳೋದು. ನೋಡ್ಕೊಳಲ್ವಾ ಚೆನ್ನಾಗಿ? ಯಾರು ಇಲ್ಲ ಕಣ್ಣಯ್ಯ. ಯಾರಿಲ್ವಾ? ಇಲ್ಲ. ನೀನಿದ್ರೆ ಅವ್ರು ನೀವೇ ನನಗೆ ಮಕ್ಕಳು. ಹೌದಾ? ಇಷ್ಟ ದಿನ ಎಲ್ಲಿದ್ರಿ? ತುರುವೇಕೆರೆಯಲ್ಲಿದ್ರಿ. ಯಾರ ಮನೇಲಿದ್ರಿ? ಬಾಡಿಗೆಗಿದ್ದಿ. ಬಾಡಿಗೆಗೆ? ಎಲ್ಲಿಂದ ಬರುತ್ತೆ ದುಡ್ಡು ಬಾಡಿಗೆ ಕಟ್ಟಕ್ಕೆ ನಿಮ್ಗೆ? ಮಗಳ ತರ ಅವ್ರು ಹೆಲ್ಪ್ ಮಾಡ್ತಿದ್ರಾ? ಎಷ್ಟು ಬಾಡಿಗೆ? 100 ರೂಪಾಯಿ. ಓ, 100 ರೂಪಾಯಿ ಬಾಡಿಗೆಲಿದ್ರ ನೀವು? ಸೂಪರ್ ಆಯ್ತು. ಇವಾಗ ನಿಮ್ಗೆ ಮನೇಲಿ ಯಾರು ನೋಡ್ಕೊಳ್ಳೋರಿಲ್ಲ? ಯಾರು ಇಲ್ಲ. ಇವಾಗ ನಮ್ಮ ಆಶ್ರಮದಲ್ಲಿ ಇರ್ತೀರಾ? ಇರ್ತೀರಾ? ಮತ್ತೆ ಇಲ್ಲಿಂದ ಬೇಜಾರಾಗಿ ಹೋಗ್ಬೇಕು ಅನ್ಸಿದ್ರೆ? ನಾನು ಹೋಗೋದಿಲ್ಲ. ಯಾಕೆ? ನೀನು ತಾಯಿ ನಿನ್ ಹೆಚ್ಚು ನೋಡ್ಕೊಂಡ್ರೆ ನಿಮ್ ದೊಡ್ಡವರು ಆ ಮಾತಾಡ್ಬಾರ್ದು. ಅನ್ನ ಹೇಳ್ಬೋದು ಕಣಪ್ಪ. ಊಟ ಮಾಡಿದ್ರಾ? ಬೆಳಗ್ಗೆ ತಿಂಡಿ ತಿಂದ್ರಾ? ಓಕೆ. ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್, ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘದಿಂದ ಇವತ್ತು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಇವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಅಜ್ಜಿ ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾರೆ, ತುಂಬಾ ಮುದ್ದಾಗಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಒಂದು ಕೆಲಸ ಮಾಡಿದ್ದು ನಮ್ಮ ಇಲ್ಲಿರ್ತಕ್ಕಂಥ ಮೇಡಮ್ ತುಂಬಾ ದಿವಸದಿಂದ ಕಾಲ್ ಮಾಡ್ತಿದ್ರಿ. ಮೇಡಮ್ ಇವ್ರನ್ನ ಎಲ್ಲಿ ನೋಡಿದ್ದು, ಹೇಗ್ ನೋಡಿದ್ರಿ, ಮತ್ತೆ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕಂತ ಹೇಗ್ ಅನಿಸ್ತು ನಿಮ್ಗೆ? ಇವರು ನಮ್ಮ ತುರುವೇಕೆರೆ ತಾಲೂಕಿನ ಒಂದು ಮಹಾದೇವಮ್ಮ ಅಂತೇಳಿ ಅಜ್ಜಿ. ಇವ್ರನ್ನ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಾತ್ಸಲ್ಯ ಮಹಿಯಾದ ನಮ್ಮ ಮಾತೃ ಶ್ರೀಮವತಿ ಅಮ್ಮನವರ ಒಂದು ವಿಶೇಷ ಕಾರ್ಯಕ್ರಮವಾದಂಥ ವಾತ್ಸಲ್ಯಮಯಿ ಕಾರ್ಯಕ್ರಮದಲ್ಲಿ ಈ ಅಮ್ಮನ ಒಂದು ಸರ್ವೆ ಸಂದರ್ಭದಲ್ಲಿ ಈ ಅಮ್ಮನ ಗಮನಿಸಿದ್ವಿ ನಾವು. ಇವ್ರಿಗೆ ಯಾರೊಬ್ರು ಸಹಾಯಕ ಇಲ್ಲ, ಅಸಹಾಯಕರಾಗಿದ್ರು. ಇವ್ರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋದು ಅಮ್ಮನವರ ಆಶಯನೂ ಕೂಡ ಹೌದು. ಇವರು ನೋಡಿದ ತಕ್ಷಣ ನಮಗೂ ಹಾಗೇನೆ ಅನ್ನಿಸ್ತು. ಮತ್ತು ಈ ಅಜ್ಜಿ ಬೇಡಿಕೆ ಕೂಡ ಈ ಒಂದು ಆಶ್ರಮಕ್ಕೆ ಸೇರ್ಬೇಕು, ಜನಸ್ನೇಹಿ ಆಶ್ರಮಕ್ಕೇನೆ ಸೇರ್ಬೇಕು ಅಂತ ಹೇಳಿ ಅಜ್ಜಿ ಇನ್ನೊಂದು ವಿಷಯ ಕೇಳ್ಪಟ್ಟೆ ನಾನು. ನಮ್ಮ ಆಶ್ರಮಕ್ಕೆ ಬರ್ಬೇಕು ಅಂದ್ರಂತಲ್ಲ, ಯಾಕೆ? ಕೇಳ್ದಿ ಕಣ್ಣ. ಯಾಕೆ? ನನ್ನ ಮಗನಾಗಿದ್ದರೆ ಎಲ್ಲಿ ನೋಡಿದ್ರಿ ನನ್ನ ಬಗ್ಗೆ ನೀವು? ಟಿವಿಲಿ ನೋಡಿದ್ರಾ? ಅಜ್ಜಿ ಅಂತ ಹೇಳಿದ ತಕ್ಷಣ ನಾನು ಕೂಡ ಬಂದು ಆಶ್ರಮನ ವಿಸಿಟ್ ಮಾಡಿದೆ. ಆ ಆಶ್ರಮ ನೋಡಿ ತುಂಬಾ ಇಲ್ಲಿ ಅಜ್ಜಿನ ಕರ್ಕೊಂಡ್ಬಂದು ಬಿಟ್ರೆ ಖಂಡಿತ ಅಜ್ಜಿ ಸಂತೋಷವಾಗಿರ್ತಾರೆ. ಮತ್ತೆ ಆಶ್ರಮದ ಎಲ್ಲ ವಾತಾವರಣ ನೋಡಿ ತುಂಬಾ ಖುಷಿ ಆಯ್ತು. ಅಜ್ಜಿಗೆ ಎಲ್ಲರೂ ಇದ್ದಾರೆ, ಅಣ್ಣ ತಮ್ಮ ಅಕ್ಕ ಎಲ್ಲರೂ ಇರ್ತಾರೆ ಅಂತ ತುಂಬಾ ಖುಷಿ ಆಯ್ತು. ಅದಕ್ಕೆ ಥ್ಯಾಂಕ್ ಯು ಮೇಡಮ್. ಅಜ್ಜಿ ನಮ್ಮ ಆಶ್ರಮದಲ್ಲಿ ಜಾಗ ಇಲ್ವಲ್ಲ, ಏನ್ ಮಾಡೋದು? ನಂಗೆ ಹೇಳಕ್ಕಾಗತ್ತೆ ಯಾರಿಗಾದ್ರು? ಹೌದಾ ಮೇಡಮ್? ಸರ್, ನಿಮ್ಮ ಜನಸ್ನೇಹಿ ಒಂದು ಆಶ್ರಮ, ನಿರಾಶ್ರಿತರ ಆಶ್ರಮ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ. ಜೊತೆಗೆ ಆಶ್ರಮ ಕೂಡ ತುಂಬಾ ವಾತಾವರಣ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಎಲ್ಲ ಮೇಕೆ, ಎಲ್ಲ ಪ್ರಾಣಿಗಳು ಎಲ್ಲ ಸಾಕೊಂಡಿದ್ದೀರಾ. ಅದರ ಜೊತೆಯಲ್ಲಿ ಆಶ್ರಮದ ವಾತಾವರಣ, ಇವರು ನಮ್ಮ ಏನು ವೃದ್ಧರಿದ್ದಾರೆ, ನಿರಾಶ್ರಿತರಿದ್ದಾರೆ, ಇವರೆಲ್ಲರಿಗೂ ಕೂಡ ಇರೋದಕ್ಕೆ ಒಂದು ಪ್ರೇರಣೆ ಅಂತಾನೆ ಒಂದು ಅಂತ ಪ್ಲೇಸನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತಾನೆ ಹೇಳ್ತೇವೆ. ಮತ್ತೆ ನಿಮ್ಮ ಒಂದು ಯೂಟ್ಯೂಬ್ ಒಂದು ಫಾಲೋವರ್ ಆಗಿದ್ದೀನಿ, ಅದನ್ನು ನಿಮ್ಮನ್ನ ನೋಡಿದೆ. ಮತ್ತೆ ಅದರಲ್ಲಿ ಬರುವಂಥ ವಿಡಿಯೋಸ್ಗಳನ್ನೆಲ್ಲ ನೋಡಿದೆ. ತುಂಬ ಸಂತೋಷ ಆಯಿತು. ಇಂಥ ಒನ್ ಮ್ಯಾನ್ ಆರ್ಮಿಯಾಗಿ ಜನರ ಒಂದು ಸಹಾಯನ ಪಡೆದು ಒಂದು ಉತ್ತಮ ಕೆಲಸ ಮಾಡ್ತಾ ಇದ್ದೀರಾ ಅಂತೇಳಿ ಗಮನಿಸಿದೆ. ಜನರ ಒಂದು ಎಲ್ಲ ಮಂಜುನಾಥ ಸ್ವಾಮಿ ಆಶೀರ್ವಾದ ಹಾಗೂ ಎಲ್ಲ ಜನರ ಸಹಕಾರ ನಿಮಗೆ ಸಿಗಲಿ ಅಂತೇಳಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ನಮಗೆ
ನಿಮಗೆ ಹೃತ್ಪೂರ್ವಕವಾಗಿ ನಾನು ಕೂಡ ನಿಮಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ವಿಡಿಯೋ ನೋಡಿದಷ್ಟು ಈಸಿ ಆಗಿರೋದಿಲ್ಲ. ನನಗೆ ತಿಳಿದಂಗೆ ನೀವು 4 ತಿಂಗಳಿಂದ ಕಷ್ಟಪಡ್ತಿದ್ದೀರಾ ಅಜ್ಜಿನ ಕರ್ಕೊಂಡ್ಬರೋದಕ್ಕೆ. ಸೊ 4 ತಿಂಗಳ ಹಿಂದೆ ನೀವು ಕಾಲ್ ಮಾಡಿದ್ರಿ ಅನ್ಸುತ್ತೆ. ಸರ್ ಕರ್ಕೊಂಡ್ಬರ್ಬೇಕು, ಪ್ರೊಸೀಜರ್ ಸೇರು ಅಂತ ಸ್ಟೇಷನ್ ಫಾರ್ಮೇಟ್ ಮಾಡಿ ಕರ್ಕೊಂಡ್ಬನ್ನಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಅದೇ ಪ್ರಕಾರವಾಗಿ ಕರ್ಕೊಂಡ್ಬಂದಿದ್ರ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಅಲ್ಲಿಂದ ಕರ್ಕೊಂಬರೋದು ಅಷ್ಟು ಈಸಿ ಇಲ್ಲ. ಪೊಲೀಸ್ ಸ್ಟೇಷನ್ ಲೆಟರ್ ಆಗಬೇಕು, ಮತ್ತೆ ವೆಹಿಕಲ್ ಚಾರ್ಜ್ ಕೊಡಬೇಕು, ಎಲ್ಲ ಅದನ್ನ ಆ ಕಷ್ಟವನ್ನು ನಿಭಾಯಿಸಿ ಇಲ್ಲಿ ಕರ್ಕೊಂಡ್ಬಂದಿದ್ದೀರಾ ಅಂದ್ರೆ ನಾನು ನಿಮಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಒಂದು ಹಿರಿ ಜೀವನ ಉಳಿಸೋ ಪ್ರಯತ್ನ ಮಾಡಿದ್ದೀರಾ. ಖಂಡಿತವಾಗ್ಲೂ ಯಾರು ಇಲ್ಲ ಅಂದವ್ರಿಗೆ ನಾವಿದ್ದೀವಿ 100%. ಅದು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಕರ್ನಾಟಕದಲ್ಲೇ ಯಾರಾಗಿರಲಿ, ನನ್ನ ಆಶ್ರಮ ಚಿಕ್ಕದಾಗಿರೋ ಪರವಾಗಿಲ್ಲ, ಈ ಥರ ಹಿರಿ ಜೀವಗಳಿದ್ರೆ ಖಂಡಿತವಾಗ್ಲೂ ಎಷ್ಟೇ ಜನಕ್ಕಾದ್ರೂ ನಾನು ಆಶ್ರಯ ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಅಜಯ್, ನಿಮ್ಮ ಆಶೀರ್ವಾದ ಬೇಕು. ನೀನು ಸೂಟ್ ಕೇಸಲ್ಲಿ ಇಟ್ಟಿರೋ ದುಡ್ಡು ನಂಗೆ ಬೇಡ. ಏನು ಮಾಡ್ತೀನಿ? ಯಾರು ಕೊಡ್ತೀಯಾ? ಆಶೀರ್ವಾದ ಮಾಡ್ತೀಯಾ? ಥ್ಯಾಂಕ್ ಯು. ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಇನ್ನೊಬ್ಬರಿಗೆ ಒಂದು ಪ್ರೇರಣೆ ಆಗಲಿ, ಸ್ಫೂರ್ತಿ ಆಗಲಿ, ಈ ವಿಡಿಯೋನ ಶೇರ್ ಮಾಡಿ. ಇವಾಗ ಈ ಮೇಡಮ್ ಇಷ್ಟೊಂದು ರಿಸ್ಕ್ ತಗೊಂಡು ಇವ್ರನ್ನ ಕರ್ಕೊಂಡ್ಬಂದಿದ್ದಕ್ಕೆ ನಾನು ಈಸಿಯಾಗಿ ಅವ್ರನ್ನ ನಮ್ಮ ಆಶ್ರಮದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಅದೇ ನಮ್ಮ ಆಶ್ರಮ ನೋಡಿದ್ಯಾ ಹೆಂಗಿದೆ ಅಂತ? ನೀನು ಹೊರಗಡೆ ನೋಡ್ಬಿಟ್ರೆ ಸಾಕ, ಒಳಗಡೆ ನೋಡ್ತೀನಿ. ಯಾವಾಗ ನಮ್ಗೆ ಆಗಿದ್ದೇನೆ ನೋಡ್ತೀನಿ. ಬೇಜಾರಾಗ್ಬಿಟ್ರೆ ನಾಳೆ ಬೇಜಾರಾಗುತ್ತಪ್ಪ. ಆಗೋದಿಲ್ಲ, ಯಾಕೆ ಬೇಜಾರಾದ್ರೆ ಆಗೋದಿಲ್ಲ. ಆಗೋದಿಲ್ವಾ? ಚೆನ್ನಾಗಿ ನೋಡ್ಕೊಂಡು ನನಗೆ ಬೇಜಾರನೇ ಆಗೋದಿಲ್ಲ. ಹೌದಾ? ಅಜ್ಜಿಗೆ ಯಾವತ್ತು ಬೇಜಾರಾಗಲ್ಲ ಸರ್. ಯಾಕಂತ ಹೇಳಿದ್ರೆ ನಾವು ಸರ್ವೆ ಮಾಡಕ್ಕೆ ಅಜ್ಜಿ ಮನೆ ಹತ್ರ ಹೋಗಿದ್ದಾಗ ಅಜ್ಜಿ ಫಸ್ಟ್ ಟೈಮ್ ಕೇಳಿದ್ದೇನೆ ಹಿಂಗೆ, ನನ್ನನ್ನ ಎಲ್ಲಾದ್ರೂ ಒಂದ್ ಕಡೆ ಸೇರಿಸ್ಕೊಡಿ ಅಮ್ಮ ಅಂತ ಕೇಳಿದ್ರು. ಆಯ್ತು ಅಜ್ಜಿ ನಾನು ನೋಡ್ತೀನಿ ಅಂತೇಳಿ 1-2 ಕಡೆ ಆಶ್ರಮ ಕೇಳಿದಾಗ ಅವರು ಎಲ್ಲಿತ್ತು ನಂಬರ್ ಗೊತ್ತಿಲ್ಲ, ನಿಮ್ದು ನಂಬರ್ ಕೊಟ್ಟರು, ಹೆಸರು ಇರ್ಲಿಲ್ಲ. ನನಗೆ ಅದೇ ಸ್ಪಾಟ್ ನಿಮಗೆ ಕಾಲ್ ಮಾಡಿದಾಗ ನೀವು ಹೇಳಿದ್ರಿ ಅಜ್ಜಿ ನಂಗೆ ಕರ್ಕೊಂಡು ಹೋಗೋದಿದ್ರೆ ಇಲ್ಲೇ ಕರ್ಕೊಂಡೋಗಿ ಅಂತ ಹೇಳಿದ್ರು. ಅದಕ್ಕೆ ತುಂಬಾ ಅಜ್ಜಿ ನನ್ನ ನಂಬರ್ ಹೆಂಗ್ ಸಿಕ್ತು ನಿಮಗೆ? ಯಾರೋ ಬೆಂಗಳೂರಿನವರು ಬೆಂಗಳೂರಿದ್ದಾರೆ. ನಾನು ಬಂದಿದ್ದು ಅವರ ನಾನು ಕೇಳಬೇಕು, ಎಲ್ಲಾರು ಒಂದು ಆಶ್ರಮ ತೋರಿಸ್ಬೇಕಪ್ಪ ಅಂತ. ನನಗೆ ಗೊತ್ತಿಲ್ಲ ಅಲ್ಲ, ಏನಾರ ಮಾಡೋ ದಯವಿಟ್ಟು ಅಂತ ಆಮೇಲೆ ತಕ್ಕ ಬಂದಿದ್ರಲ್ಲ ತೋರಿದ್ರು ಎಲ್ಲ ಈ ವಿಚಾರನ. ಅದಕ್ಕೆ ನಿಮ್ಮ ಆಶ್ರಮ ನನ್ಗೆ ಇಷ್ಟ ಆಯಿತು ಕಣಪ್ಪ. ಇವ್ರು ಹೇಳುದು ಅಲ್ಲಿ ಸೇರಿಸ್ತೀವಿ ಇಲ್ಲಿ ಸೇರಿಸ್ತೀವಿ ಅಂತ ಇಲ್ಲ, ಖಂಡಿತವಾಗೂ ಅಜ್ಜಿ ಏನು ಇಷ್ಟಪಟ್ಟಿದ್ರು ಅದೇ ರೀತಿ ಈ ಆಶ್ರಮದ ವಾತಾವರಣ ಇದೆ. ಖಂಡಿತ ಯಾರು ಬೇಕಾದ್ರೂ ನಿರಾಶ್ರಿತರು ನೀವು ರಸ್ತೆ ಬದಿಯಲ್ಲಿ ಕಂಡ್ರೆ ಖಂಡಿತ ಇಲ್ಲಿ ಕರ್ಕೊಂಡ್ಬಂದು ಬಿಡ್ಬಹುದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಜ್ಜಿ ಹೇಳಿದ್ಮೇಲೆ ನಾವು ನಮ್ಮ ಯೋಜನಾ ಕಚೇರಿಯಲ್ಲಿ ನಮ್ಮ PO ಸರ್ ಹತ್ರ ಎಲ್ಲ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತೆ ಅಜ್ಜಿಗೆ ಇದಕ್ಕೆಲ್ಲ ಕರ್ಕೊಂಡು ಬರೋಕ್ಕೆ ನಮ್ಮ ಯೋಜನಾಧಿಕಾರಿಗಳು ಅಷ್ಟೇ ಸಹಕಾರನ ನೀಡಿದ್ದಾರೆ. ಎಲ್ಲ ಮೇಲಾಧಿಕಾರಿಗಳು ಧರ್ಮಸ್ಥಳದಲ್ಲಿರುವಂಥ ಎಲ್ಲ ಮೇಲಾಧಿಕಾರಿಗಳು, ನಮ್ಮ ಬೆಂಗಳೂರಲ್ಲಿರುವಂಥ ಎಲ್ಲ ಮೇಲಾಧಿಕಾರಿಗಳು, ನಮ್ಮ ತುರುವೇಕೆರೆ ತಾಲೂಕಲ್ಲಿರುವಂಥ ಎಲ್ಲ ಮೇಲಾಧಿಕಾರಿಗಳು ಕೂಡ ನಮ್ಮ ಯೋಜನಾಧಿಕಾರಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ, ಅದು ಒಂದು ತುಂಬಾ ಸಂತೋಷವಾದ ವಿಚಾರ. ಅಷ್ಟೇ ಅಜ್ಜಿನಲ್ಲಿ ಕರ್ಕೊಂಡು ಬರೋಕ್ಕೆ ನಮ್ಗೆ ಇನ್ನೂ ಒಬ್ರು ಎಲೆಮರೆ ಕಾಯಿ ಥರ ನಮ್ಗೊಂದು ಸಪೋರ್ಟ್ ಮಾಡೋರೆ. ಅವ್ರು ನೇರ ನಮಗೆ ಸಿಕ್ಕಲಿಲ್ಲ, ಆದ್ರೆ ಫೋನಲ್ಲಿ ಒಂದು ಕೇಳ್ಕೊಂಡಾಗ ನಮ್ಗೊಂದು ವೆಹಿಕಲ್ ವ್ಯವಸ್ಥೆ ಬೇಕು ಅಂತದ್ದು ಲಾಂಗ್ ಇದೆ ಅಂತ ಹೇಳಿದಾಗ ಪತಂಜಲಿ ಯೋಗ ಮಂದಿರದ ಮ್ಯಾನೇಜರ್ ಇದ್ದಾರೆ ಪರಮೇಶ್ವರ್ ಅಂತೇಳಿ, ಅವರು ಏನು ಕೇಳಿದಂತೆ ನಮ್ಗೊಂದು ವೆಹಿಕಲ್ ವ್ಯವಸ್ಥೆ ಮಾಡಿ ಅಜ್ಜಿನ ಜೋಪಾನ ಹೃದಯದ ಧನ್ಯವಾದಗಳು. ಅವರಿಗೆ ನಮ್ಮ ಯೋಜನೆ ಎಲ್ಲ ಪರವಾಗಿ ಹಾಗೂ ನಮ್ಮ ಆಶ್ರಮದ ಪರವಾಗಿ ತುಂಬ ಅಭಿನಂದನೆ. ನಾನು ಕೂಡ ಧನ್ಯವಾದಗಳನ್ನ ಪರಮೇಶ್ವರ್ಗೆ ನಾನು ಕೂಡ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಅದ್ಭುತವಾದಂಥ ಕೆಲಸಕ್ಕೆ ನೀವೆಲ್ಲರೂ ಸಹಾಯ ಮಾಡಿದ್ದಕ್ಕೆ. ಅದೇ ಜೊತೆಗೆ ಅಜ್ಜಿನ ಇವಾಗ ನಮ್ಮ ಆಶ್ರಮದಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನ ಖಂಡಿತವಾಗಿ ಇಲ್ಲೇ ಇರ್ತಾರೆ. ಯೋಗಕ್ಷೇಮ ಆಗಿರ್ಬೋದು, ನನ್ನ ಕೈಲಿ ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಅಜ್ಜಿ ಒಳಗಡೆ ಹೋಗೋಣ? ಅಜ್ಜಿ ಬರೋದೇ ನಮ್ಮ ಆಶ್ರಮ ಹೆಂಗೈತೆ ಅಂತ ನೋಡಿಲ್ಲ ಅಲ್ಲ ನೀನು? ನೋಡಿಲ್ಲ ತಾನೇ ಆಶ್ರಮ? ತೋರಿಸ್ಬಿಡ್ತೀನಿ. ಟಿವಿಲಿ ಅಷ್ಟೇ ನೋಡಿರೋದು. ಹೌದಾ? ಟಿವಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಣ, ಮಾಧ್ಯಮದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಣ. ನಮ್ಮ ಆಶ್ರಮ ಎಲ್ಲಾ ಕಡೆ ತೋರಿಸಿದ್ದಕ್ಕೆ ನಿಮ್ಗೆ ಗೊತ್ತಾಯ್ತು, ಕರೆಕ್ಟ್ ಅಲ್ವಾ? ನಿಜವಾಗಿ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅದೇ ಅಜ್ಜಿ ಮನೆ ಇದೆ, ನಮ್ ಚಿಕ್ಕ ಆಶ್ರಮ ಗುರುತು ತರ ಇದೆ, ಬೇಜಾರು ಮಾಡ್ಕೋಬಾರ್ದು. ಥ್ಯಾಂಕ್ಸ್ ಅಜ್ಜಿ, ಥ್ಯಾಂಕ್ಸ್. ಸಾಕು, ಈ ಮಾತಾಡಿದಲ್ಲ ಖುಷಿ ಆಗೋದು. ನೋಡಿ ಎಲ್ಲ ಫ್ರೆಂಡ್ಸ್ನೆಲ್ಲ ಆಯನ್ನಿ ಅನ್ಸತ್ತೆ, ಎಲ್ಲ ಮಲ್ಗೋರೆ. ಏನ್ರಿ ಕಡ್ಲೆಕಾಯಿ ಅಜ್ಜಿ ಮಲಗ್ಬಿಟ್ಟಿದ್ಯಾ? ಸೆಕೆಂಡ್ ಹೆಂಗಿದ್ದೆ ಗೊತ್ತ ನಿಂಗೆ?
ಆಯ್ತು ಆಯ್ತು ನೋಡೋದು ಚಿಕ್ಕದಾಗೈತೆ ಖುಷಿ ಆಯ್ತಾ ಖುಷಿ ಆಯ್ತು. ಅದೇನದು ಟ್ಯಾಗ್ ಲೈನು ಓದಕ್ ಬರ್ತದ ನಿಮ್ಗೆ ಗೊತ್ತದಲ್ಲ ನಾನು ಮೇಡಮ್? ಬರೋದಿಲ್ಲಪ್ಪ ಕನ್ನಡ ಬರಲ್ವಾ ನಿಮಗೆ ನೀವು ನಾವಿರುವವರೆಗೂ ನೀವ್ಯಾರು ಅನಾಥರಲ್ಲ. ಜನಸ್ನೇಹಿ ಯೋಗೀಶ್ ರಾಘು ಸಂಘ. ಥ್ಯಾಂಕ್ ಯು. ಅದನ್ನೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವಿರೋರ್ಗು ಯಾರು ಖಂಡಿತವಾಗ್ಲೂ ಎಷ್ಟೋ ಜನ ಹಿಂಸೆ ಮಾಡೋದು ಹಾಂ ಹೋಗ್ತಿಲ್ಲ. ಬೇರೆ ಆಶ್ರಮಕ್ಕೆ ಬನ್ನಿ ಅಂತ. ಎಲ್ಲೂ ಹೋಗಿಲ್ಲ, ನಮ್ಗೆಲ್ಲ ನನಗೆ ಅಷ್ಟು ಹೇಳ್ತಾನೆ ಗುರುಗಳನ್ನ ನೋಡಿದ್ದೀರಾ? ಗುರುಗಳನ್ನ ನೋಡಿಲ್ಲ ನೀವು? ಹುಡುಕ್ತಾರೆ. ನೋಡಿ ನಮ್ಮ ಆಶ್ರಮ ನೋಡಿದ್ರೆ ಗುರುಗಳನ್ನೇ ನೋಡಿಲ್ವಲ್ಲ ನೀವು? ಸಿದ್ಧಗಿರಿ ಸ್ವಾಮಿ ಇಲ್ಲೇ ಅವನಲ್ಲ? ನೋಡಿದ್ದೆ. ಆಯ್ತು ಬನ್ನಿ ತೋರಿಸ್ಬಿಡ್ತೀನಿ. ಯಾವಾಗಲೂ ನಿದ್ಗಂಡ ನೆನೆಸ್ಕೊತೀನಿ. ಸಿಕ್ಕಂಗನೆ ನೆನೆಸ್ಕೊಬೇಡಿ, ದಿನಾಗ್ಲೂ ನೋಡ್ತಾ ಇರ್ತಿಲ್ಲ ಇರ್ತಾರೆ. ಒಳ್ಳೆದಾಗಿ ಬನ್ನಿ ಮೇಲೆ. ಅರ್ಥಕ್ಕಾಗಲ್ಲ ಬೈ. ನಿಧಾನ 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 ನಿಧಾನ. ಹಾಂ ಆಗಲ್ಲ. ಅಂತ ಬಿಟ್ಟಿಲ್ಲ, ಅವ್ರು ಹತ್ತುತ್ತಾ ಇದ್ದಾರೆ ನೋಡಿ. ಹೋಗಿ ಜತ್ರ. ಖುಷಿ ಆಯ್ತು. ಸಮಾಧಾನ ಆಯ್ತಾ? ಸಮಾಧಾನ ಸಂತೋಷ ಆಯ್ತಾ? ಆಯ್ತು. ಇವೆಲ್ಲ ಏನ್ ಹೇಳ್ತೀರಾ ಕರ್ಕೊಂಬಂದಿರೋರು? ಅವ್ರು ಒಳ್ಳೇದಾಗ್ಲಿ, ಅವ್ರು ಚೆನ್ನಾಗಿರ್ಲಿ ಅಂತ ಹೇಳ್ತೀನಿ. ಇನ್ನೇನು ಹೇಳಲಿ? ಅದನ್ನೇ ಅವರು ಬಯಸೋದು, ಬೇರೆ ಇನ್ನೇನು ಬೇಡ, ಆಶೀರ್ವಾದ ಅಷ್ಟೇನೆ. ಇದೇ ಬಿಡಿ ನನ್ನ ಈ ಕಡೆ ಬಿಡೋಗ್ಬಿಡ್ತೀಯ ಅಜ್ಜಿ? ಏನಾದ್ರು ಸೇರ್ಸೋದು ನಮ್ಗೆ ಗೊತ್ತಾಗ್ತದೆ. ಅದೇ ಬಿಡು. ಸ್ನೇಹಿತರೆ, ಇವಾಗ ನಮ್ಮ ಪೂರ್ವೇಶ್ವರಿಯಿಂದ ಅಜ್ಜಿನ ಕರ್ಕೊಂಡ್ಬಂದಿರ್ತಾರೆ. ಸೊ ಅಜ್ಜಿಗೆ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀವಿ. ಸೊ ದಯವಿಟ್ಟು ನೀವು ಕೂಡ ಇಂಥ ಅದ್ಭುತವಾದಂಥ ಕೆಲಸಗಳನ್ನ ಮಾಡ್ಬೋದು. ನೀವು ಕೂಡ ಎಲ್ಲಾದರೂ ನಿರಾಶ್ರಿತರು ಕಂಡು ಬಂದಲ್ಲಿ ಸ್ಟೇಷನ್ಗೆ ನೀವು ಇನ್ಫಾರ್ಮ್ ಮಾಡಿ, ಲೆಟ್ರ್ ಮಾಡಿ ಕರ್ಕೊಬಂದು ಬಿಡ್ಬೋದು. ಎಷ್ಟೇ ಜನ ಆಗಿಲ್ಲ, ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸಹಾಯ ಮಾಡ್ತೀನಿ. ಆಮೇಲೆ ಯಾವುದೇ ಅನುದಾನಗಳಿಲ್ಲದೆ, ಯಾವುದೇ MLAಗಳ ಸಹಕಾರ ಇಲ್ಲದೆ ಇಷ್ಟೊಂದು ಕೆಲಸ ಮಾಡೋದು ತುಂಬ ಕಷ್ಟ. ಆದರೆ ಪಬ್ಲಿಕ್ ನನಗೆ ಏನು ಜನರು ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಮೆಲ್ಲರೂ ಸಪೋರ್ಟು ಸಹಕಾರದಿಂದ ಇಷ್ಟೊಂದು ಅದ್ಭುತ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿರ್ತಕ್ಕಂಥ ಪರಿಸ್ಥಿತಿನ ನೋಡಿ ಯಾರಾದರೂ ದಾನಿಗಳು ಬಂದು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಹೆಲ್ಪ್ಲೈನ್ ನಂಬರ್ 9686879752. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ಭಗವಂತ ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಮೇಡಮ್ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ. ನೀವು ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಿ. ನಮಸ್ಕಾರ. ಕೂತ್ಕೊಳ್ಳಿ. ಅಜ್ಜಿಗೆ